ಪೂಜೆ ಮಾಡಿದ್ದೀನಲ್ಲ ಫುಲ್ಲು ಹೊಗೆ ತುಂಬ್ಕೊಂಡ್ಬಿಟ್ಟಿದೆ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಮ್ಮೆ ಜರ್ನಿ ವಿತ್ ಜ್ಯೋತಿ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ಗುರುವಾರ ಮತ್ತು ಶುಕ್ರವಾರದ ಲಾಗ್ನ ನಾನಿಲ್ಲಿ ಕಂಬೈನ್ ಮಾಡಿ ಹಾಕ್ತಾಯಿದ್ದೀನಿ. ಇವತ್ತು ಗುರುವಾರ ಸಂಜೆಯಿಂದ ಲಾಗ್ನ ಶುರು ಮಾಡಿದ್ದೀನಿ. ನಾನು ಎಷ್ಟೊಂದು ಸರಿ ಹೇಳಿದ್ದೀನಿ, ನಾನು ಯಾವಾಗ್ಲೂ ಸಂಜೆನೇ ಪೂಜೆ ಮಾಡೋದು, ಬೆಳಿಗ್ಗೆ ನನಗೆ ಮಾಡೋದಕ್ಕಾಗಲ್ಲ ಅಂತ. ಬೆಳಿಗ್ಗೆ ಬಾಕ್ಸ್ ಮಾಡಬೇಕು, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಆ ಥರ ಯಾವ ಟೆನ್ಷನ್ ಇಲ್ಲದೆ ಇರುವಾಗ ಮಾತ್ರ ನಾನು ಬೆಳಿಗ್ಗೆ ಪೂಜೆನ ಮಾಡೋದು. ಇಲ್ಲಾಂದರೆ ನಾನು ಯಾವಾಗಲೂ ಸಂಜೆನೇ ಪೂಜೆ ಮಾಡೋದು. ಯಾವಾಗಲೂ ಸಂಜೆ ಪೂಜೆ ಶ್ರೇಷ್ಠ ಅಂತ ಹೇಳ್ತಾರೆ. 6 ಗಂಟೆಯಿಂದ 7 ಗಂಟೆ ಒಳಗಡೆ ಮಾಡೋ ಪೂಜೆ ಶ್ರೇಷ್ಠ ಅಂತ ಹೇಳ್ತಾರೆ. ನಾನು ಮನೆ ಒರೆಸೋವಾಗಲೇ ಹೊಸ್ಲನ್ನೆಲ್ಲ ನೀಟಾಗಿ ತೊಳ್ಕೊಂಡು ಬಿಡ್ತೀನಿ. ಯಾಕಂದರೆ ನೀರೆಲ್ಲ ಸ್ಪ್ರೆಡ್ ಆಗಿದ್ರೆ ಮನೆ ಮುಂದೆ ಎಲ್ಲ ನಿಂತ್ಕೊಳ್ಳುತ್ತೆ ಅಂತೇಳಿ ಮುಂಚೆನೇ ನಾನು ನೀಟಾಗಿ ತೊಳೆದ್ಬಿಟ್ಟು ಅಲ್ಲೇ ನೀರನ್ನೆಲ್ಲ ಚೆನ್ನಾಗಿ ಒರೆಸ್ಬಿಟ್ಟಿರ್ತೀನಿ. ಇವಾಗ ಹೊಸ್ಲಿಗೆ ಸ್ವಲ್ಪ ನೀರನ್ನು ಚಿಮುಕಿಸಿ ಅರಿಶಿನ ಹಚ್ತಾ ಇದ್ದೀನಿ. ಯಾಕೆ ಅರಿಶಿನ ಹಚ್ತಿದ್ದೀನಿ ಅಂದರೆ ಇದ್ರ ಮೇಲೆ ರಂಗೋಲಿ ಬಿಟ್ಟರೆ ಕಾಣೋದಿಲ್ಲ, ವೈಟ್ ಹೊಸ್ಲಾಗಿರೋದ್ರಿಂದ. ಹಾಗಾಗಿ ಸ್ವಲ್ಪ ಅರಿಶಿನ ಸ್ಪ್ರೆಡ್ ಮಾಡಿ ಲೈಟಾಗಿ ಅದ್ರ ಮೇಲೆ ನಾನು ಅರಿಶಿನ ಕುಂಕುಮನ ಇಟ್ಟು ನಂತರ ರಂಗೋಲಿನ ಬಿಡ್ತೀನಿ. ಅರಿಶಿನ ಹಚ್ಚಿದ್ರೂ ಕೂಡ ಅದ್ರ ಮೇಲೆ ರಂಗೋಲಿ ಬಿಟ್ಟರೆ ನೀಟಾಗಿ ಕಾಣಿಸಲ್ಲ, ಅದು ಸ್ವಲ್ಪ ಕಾಣಿಸುತ್ತೆ. ಯಾಕೆ ಈ ಥರ ವೈಟ್ ಹೊಸ್ಲು ಮಾಡಿದ್ದಾರೆ ಅಂತ ನನಗೂ ಗೊತ್ತಿಲ್ಲ, ಒಂದು ಚೂರು ಕಾಣಲ್ಲ ರಂಗೋಲಿ ಬಿಟ್ಟರೆ. ಹಾಗೆ ಮುಂದೆನೂ ಅಷ್ಟೇ ಅಷ್ಟು ಆಯ ಇಲ್ಲ ರಂಗೋಲಿ ಬಿಡೋದಕ್ಕೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಜಸ್ಟ್ ಬಾರ್ಡರ್ನ ಮಾತ್ರ ಬಿಟ್ಕೊಳ್ತೀನಿ ಯಾವಾಗ್ಲೂ. ರಂಗೋಲಿ ಪೂರ್ತಿ ದೊಡ್ಡದಾಗೆಲ್ಲ ಬಿಡಲ್ಲ. ದೊಡ್ಡದಾಗಿ ಬಿಡೋದಕ್ಕೂ ನನಗೆ ಬರಲ್ಲ ಬಿಡಿ, ನನಗೆ ಸ್ವಲ್ಪ ಅಷ್ಟೇ ಗೊತ್ತಿರೋದು ರಂಗೋಲಿಗಳು. ಈಗ ವಿಭೂತಿನ ಇಟ್ಟು ಅದ್ರ ಮೇಲೆ ಅರಿಶಿನ ಕುಂಕುಮನ ಇಡ್ತಾ ಇದ್ದೀನಿ. ಕುಂಕುಮದ ಮೇಲೆ ಕುಂಕುಮನೂ ಇಡಬಾರ್ದಂತೆ, ಅರಿಶಿನ ಮೇಲೆ ಅರಿಶಿನೂ ಇಡಬಾರ್ದು. ಇಲ್ಲ ಕುಂಕುಮ ಇಟ್ಟು ಕುಂಕುಮದ ಮೇಲೆ ಅರಿಶಿನ ಇಡಬೇಕು, ಇಲ್ಲ ಅರಿಶಿನ ಇಟ್ಟು ಅರಿಶಿನದ ಮೇಲೆ ಕುಂಕುಮ ಇಡಬೇಕು, ಒಂದ್ರ ಮೇಲೆ ಒಂದು ಇಡಬಾರ್ದು. ಅದಕ್ಕೆ ನಾನು ಫಸ್ಟು ಇದನ್ನ ಇಟ್ಬಿಡ್ತೀನಿ, ವಿಭೂತಿನ ಕಲಸಿ ಇಟ್ಕೊಂಡು ಅದ್ರ ಮೇಲೆ ಅರಿಶಿನ ಕುಂಕುಮನ ಇಡ್ತೀನಿ. ಅದು ತುಂಬ ದಿನವೂ ಬರುತ್ತೆ, ಹಾಗೆ ಬೇಗ ಉದ್ರೋಗಲ್ಲ, ಆ ಥರ ಇರುತ್ತೆ. ನಂತರ ಇವಾಗ ಪುಟ್ಟದಾಗಿ ರಂಗೋಲಿಗಳನ್ನ ಬಿಡ್ತಾ ಇದ್ದೀನಿ ನಾನು ಹೊಸ್ಲು ಮೇಲೆ. ನೋಡಿ ಏನಾದರೂ ಕಾಣಿಸ್ತಿದ್ಯಾ? ಕಾಣಿಸೋದೇ ಇಲ್ಲ. ಅದಕ್ಕಾಗಿ ನಾನು ಯಾವಾಗಲೂ ಸಿಂಪಲ್ಲಾಗಿ ಇದ್ರ ಮೇಲೆ ಅರಿಶಿನ ಹಚ್ಬಿಟ್ಟು ನಂತರ ರಂಗೋಲಿಗಳನ್ನ ಬಿಡೋದು. ಹಾಗೆ ನಾನಿಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಕಳಶನ ತೆಗಿಯೋದಿಲ್ಲ. ಅದು ಬಿಟ್ಟು ಮಿಕ್ಕಿದ ಯಾವ ವಾರ ಬೇಕಿದ್ರೂ ನಾನು ದೇವ್ರ ಮನೇನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಫೋಟೋಗಳನ್ನೆಲ್ಲ ಒರೆಸಿ ದೇವ್ರ ಸಾಮಗ್ರಿಗಳನ್ನೆಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಆಗ ನನಗೆ ವಾರದ ದಿನ ಪೂಜೆ ಮಾಡಲಿಕ್ಕೆ ಈಸಿ ಆಗುತ್ತೆ. ಕೆಲವೊಂದು ಸತಿ ಸೋಮವಾರನೂ ನಮ್ಮ ಮನೆ ದೇವ್ರ ವಾರ ಅಲ್ವಾ, ಅವತ್ತು ಪೂಜೆ ಮಾಡುವಾಗ ಟೈಮ್ ಇದ್ದರೆ ಅವತ್ತೇ ನಾನು ಎಲ್ಲ ತೊಳೆದು ಸೋಮವಾರ ನೀಟಾಗಿ ಅರೇಂಜ್ ಮಾಡ್ಕೊಂಡು ಪೂಜೆ ಮಾಡ್ತೀನಿ. ಬಾಕಿ ದಿನ ಎಲ್ಲ ದೇವ್ರ ಸಾಮಗ್ರಿಗಳನ್ನೆಲ್ಲ ಪಕ್ಕಕ್ಕೆ ಸರಿಸಿ ಸ್ವಲ್ಪ ನೀರನ್ನ ಚಿಮುಕಿಸಿ ನೀಟಾಗಿ ಒರೆಸ್ಕೊಂಡು ಮತ್ತೆ ಅರೇಂಜ್ ಮಾಡಿ ಹೊಸ ಹೂಗಳನ್ನ ಮುಡಿಸಿ ಪೂಜೆನ ಮಾಡ್ತೀನಿ. ಹಾಗೆ ನಾವು ದೇವರಿಗೆ ಮುಡಿಸುವಂಥ ಹೂಗಳು ಯಾವಾಗಲೂ ಘಮ ಘಮ ಅಂತ ವಾಸನೆ ಇರಬೇಕಂತೆ, ಇಲ್ಲ ಅಂದರೆ ದೇವರಿಗೆ ಸಲ್ಲೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾನಿಲ್ಲಿ ಯಾವಾಗಲೂ ಸುವಾಸನೆ ಇರೋವಂಥ ಹೂಗಳನ್ನೇ ತೊಗೊಬಂದು ಮುಡಿಸ್ತೀನಿ. ಕೆಲವೊಂದು ಸತಿ ನಮ್ಮ ಮನೆಯವರು ಬಟನ್ಸ್ ರೋಜ್ ಆ ಥರದ್ದೆಲ್ಲ ತಂದುಬಿಟ್ಟಿರ್ತಾರೆ, ಪೂರ್ತಿ ರೆಡ್ ಹೂಗಳನ್ನೇ ಒಂದೊಂದು ಸರಿ ತಂದುಬಿಟ್ಟಿರ್ತಾರೆ. ನನಗಂತೂ ಒಂಚೂರು ಇಷ್ಟ ಆಗಲ್ಲ. ಅವಾಗೆಲ್ಲ ಪೂಜೆ ಮಾಡಿದ್ರು ಏನೋ ಒಂಥರ ತಳಮಳ ಮನಸ್ಸಿಗೆ, ಆ ಥರ ಇರುತ್ತೆ. ನಾನಿಲ್ಲಿ ಇವತ್ತು ಸೇವಂತಿಗೆ ಹೂವನ್ನೇ ಮುಡಿಸ್ತಾ ಇದ್ದೀನಿ. ಒಂದು ಡೈರೆ ಹೂ ಬರುತ್ತಲ್ಲ, ಮೆರೂನ್ ಕಲರ್ ಆ ಥರದ್ದು ಮತ್ತು ಎಲ್ಲೋ. ನಿಜವಾಗ್ಲೂ ಆ ಕಲರು ರಿಯಲ್ ಆಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ವಿಡಿಯೋದಲ್ಲಿ ಸ್ವಲ್ಪ ಇದಾಗಿದೆ ಅಷ್ಟೇ, ರಿಯಲ್ ಆಗಿ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹೂ. ಮೊದಲನೇದಾಗಿ ದೀಪನ ಹಚ್ಚಿ ಮನೆ ದೇವ್ರಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ. ನಂತರ ರಾಯರಿಗೆ ಪ್ರಾರ್ಥನೆ ಮಾಡ್ತೀನಿ. ಅದಾದಮೇಲೆ ಅರಿಶಿನ ಕುಂಕುಮನ ಇಟ್ಕೊಂಡು ಪೂಜೆನ ಮಾಡ್ತೀನಿ. ಗಂಧದ ಕಡ್ಡಿ ಹಚ್ಚಿ ಕರ್ಪೂರನ ಹಚ್ಚಿ ಪೂಜೆನ ಮಾಡ್ತೀನಿ. ನಾನಿಲ್ಲಿ ಬಲಗೈನಲ್ಲೇ ಮಾಡ್ತಾಯಿದ್ದೀನಿ, ನಿಮಗೆಲ್ಲ ಎಡಗೈನಲ್ಲಿ ಮಾಡೋ ಥರ ಕಾಣಿಸುತ್ತೆ. ದಯವಿಟ್ಟು ಯಾರು ಕೂಡ ತಪ್ಪಾಗಿ ತಿಳ್ಕೊಬೇಡಿ ಅಂತ ಕೇಳ್ಕೊಳ್ತೀನಿ. ನಾನು ಯಾವಾಗಲೂ ಇದೇ ಥರನೇ ಮಾಡೋದು. ಫಸ್ಟು ವಿನಾಯಕನಿಗೆ ನೆನೆಸ್ಕೋಬೇಕಂತೆ, ನಂತರ ಮನೆ ದೇವರು, ನಂತರ ರಾಯರಿಗೆ ಪೂಜೆ ಮಾಡ್ತೀನಿ ಅಲ್ವಾ ಗುರುವಾರ, ಹಾಗಾಗಿ ರಾಯರನ್ನ ನೆನೆಸ್ಕೊಂಡು ಪೂಜೆನ ಮಾಡ್ತೀನಿ.
ಫ್ರೆಂಡ್ಸ್, ಇವಾಗ ಪೂಜೆ ಎಲ್ಲ ಮುಗೀತು. ನೆಕ್ಸ್ಟ್ ನೈಟ್ ಅಡುಗೆಗೆ ನಾನು ಪ್ರಿಪೇರ್ ಮಾಡ್ಕೋಬೇಕು. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಡುಗೆನ. ಬೆಳಿಗ್ಗೆ ದೋಸೆ, ಚಟ್ನಿ ಹಾಗೆ ರಸಮನ್ನು ಮಾಡಿದ್ದೆ. ಮುದ್ದೆಗೆ ಸೆಟ್ ಆಗೋವಂಥ ಸಾಂಬಾರನ್ನ ಮಾಡಿರಲಿಲ್ಲ. ಇವಾಗ ಮುದ್ದೆಗೆ ಸೆಟ್ ಆಗೋವಂಥ ಸಾಂಬಾರು ಮಾಡಬೇಕು. ನಂತರ ನಾನಿಲ್ಲಿ ಬಟ್ಟೆಗಳನ್ನ ಮಡ್ಚಿಟ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆನೇ ನಾನು ಮಿಷಿನ್ಗೆ ಹಾಕಿ ಒಣಗಾಕ್ಬಿಟ್ಟಿದ್ದೆ. ಇವತ್ತು ಬಿಸಿಲು ಕೂಡ ಇತ್ತಲ್ವ, ಹಾಗಾಗಿ ಚೆನ್ನಾಗಿ ಒಣಗಿತ್ತು ಬಟ್ಟೆಗಳನ್ನೆಲ್ಲ. ಹೇಗಿದ್ರು ಕೆಲಸ ಎಲ್ಲ ಮುಗ್ದಿತ್ತಲ್ಲ, ಇದೊಂದು ಕೆಲಸ ಯಾಕೆ ಪೆಂಡಿಂಗ್ ಬಿಡೋದು ಅಂತೇಳಿ ತಂದು ಮಡ್ಚಿಟ್ಬಿಡ್ತಾ ಇದ್ದೀನಿ. ಅಲ್ಲಿ ಬಟ್ಟೆಗಳನ್ನ ಅಲ್ಲಿ ಮಡ್ಚಿಟ್ಬಿಟ್ರೆ ಜಾಗನೂ ಕೂಡ ಚೆನ್ನಾಗಿರುತ್ತೆ. ಬಟ್ಟೆ ಎಲ್ಲ ಬಿದ್ದಿದ್ರೆ ನೋಡೋಕ್ಕೂ ಕೂಡ ಚೆನ್ನಾಗಿರಲ್ಲ. ಈ ಮಳೆಗಾಲದಲ್ಲಂತೂ ಸ್ವಲ್ಪ ಸ್ವಲ್ಪ ಬಟ್ಟೆಗಳಿದ್ದಾಗಲೇ ಮಿಷಿನ್ಗೆ ಹಾಕಿ ವಾಶ್ ಮಾಡಿ ಒಣಗಿಸಿ ಎತ್ತಿಟ್ಕೊಳ್ಳೋದು ಬೆಟ್ರು. ಒಂದು 2-3 ಡೇಸ್ ಬಿಟ್ಬಿಟ್ರೆ ತುಂಬ ಬಟ್ಟೆಗಳು ಬಿದ್ದೋಗ್ಬಿಡುತ್ತೆ. ಅವಾಗ ಅದನ್ನು ಒಣಗ್ಸೋಕ್ಕೆ ಪರದಾಡಬೇಕು. ಯಾಕಂದರೆ ಸ್ಪೇಸ್ ಇದ್ದರೆ ಓಕೆ, ಎಲ್ಲ ಒಟ್ಟಿಗೆ ಒಣಗಾಕೋಗ್ಬಿಡ್ಬೋದು. ಸ್ಪೇಸ್ ಇಲ್ಲ ಅಂದರೆ ತುಂಬಾ ಕಷ್ಟ. ಫ್ರೆಂಡ್ಸ್, ಬಟ್ಟೆ ಎಲ್ಲ ಮಡ್ಚಾಯಿತು. ಇವಾಗ ನನ್ನ ಬಟ್ಟೆಗಳನ್ನೆಲ್ಲ ಹಾಗೆ ನಮ್ಮ ಯಜಮಾನ್ರ ಬಟ್ಟೆಗಳನ್ನೆಲ್ಲ ನಾನಿಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಮಕ್ಕಳ ಬಟ್ಟೆಗಳನ್ನ ಅವರೇ ತೆಗೆದಿಟ್ಕೊಳ್ತಾರೆ. ಎಲ್ಲ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಕೆಲವೊಂದು ಸತಿ ಆಗಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಹೇಳ್ಬಿಡ್ತೀನಿ. ಅವ್ರಿಗೆ ಮೂಡ್ ಚೆನ್ನಾಗಿದ್ದರೆ ಮಡಿಸ್ತಾರೆ, ಇಲ್ಲ ಅಂದರೆ ಎಲ್ಲ ನಾನೇ ಮಾಡಬೇಕು. ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಮಕ್ಕಳಿಗೆ ಬುದ್ಧಿ ಬರೋ ತನಕ ಅಷ್ಟೆ. ನಂತರ ಇಲ್ಲಿ ನಮ್ಮಮ್ಮ ನನಗೆ ಸ್ಯಾರಿನ ತಂದುಕೊಟ್ಟಿದ್ರು. ಸುಮಾರು ದಿವಸನೇ ಆಗಿತ್ತು, ನಾನು ಅದನ್ನು ಈಚೆನೇ ಇಟ್ಟಿದ್ದೆ, ತೆಗೆದಿಟ್ಟಿರಲಿಲ್ಲ. ಅದನ್ನೇ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಸ್ಯಾರಿ ಹಿಂದೆಗಡೆ ಬೆಳಕು ಇಲ್ಲಿ ಚೆನ್ನಾಗಿ ಕಾಣಲ್ಲ, ಬೇರೆ ಕಡೆ ಹೋಗಿ ತೋರಿಸ್ತೀನಿ. ಈ ಸ್ಯಾರಿ ಬಂದು ಮೆರೂನ್ ಕಲರು ಹಾಗೆ ಗ್ರೀನ್ ಕಲರಲ್ಲಿದೆ. ಹಾಗೆ ಇದು ತಾಮ್ರ ಕಲರಲ್ಲಿ ಬುಟ್ಟಗಳು ಬಂದಿದೆ, ಅಂದರೆ ಕಾಫರಲ್ಲಿ ಬುಟ್ಟಗಳು ಬಂದಿದೆ. ಈ ಥರ ಇದೆ ಸ್ಯಾರಿ. ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ನನಗೆ ಇದನ್ನು ಸ್ಟಿಚ್ ಮಾಡಿಸ್ಬೇಕು. ಸ್ಟಿಚ್ಚಿಂಗ್ ಎಲ್ಲೂ ಕೊಡೋಂಗಿಲ್ಲ, ನಮ್ಮ ಅಂಗಡಿಲೇ ಸ್ಟಿಚ್ ಮಾಡ್ತಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ತುಂಬ ಭಾರ ಕೂಡ ಇಲ್ಲ, ಈಸಿಯಾಗಿ ಉಟ್ಕೋಬೋದು ಸ್ಯಾರಿನ. ಚೆನ್ನಾಗಿದೆ. ಹಾಗೆ ಫ್ರಿಲ್ ಇಟ್ಟು ತೋರಿಸ್ತೀನಿ ನೋಡಿ ಸೆರಗಿಗೆ, ಹೇಗೆ ಕಾಣಿಸುತ್ತೆ ಅಂತ ನೀವೇ ಹೇಳಿ. ಫ್ರೆಂಡ್ಸ್, ನೋಡಿದ್ರಲ್ಲ ಸ್ಯಾರಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನನಗಂತೂ ತುಂಬಾ ಇಷ್ಟ ಆಯಿತು. ಲೈಟ್ ವೆಯ್ಟ್ ಆಗಿದೆ, ಹಾಗೆ ಹೇಗೆ ಬೇಕಾದ್ರೂ ವೇರ್ ಮಾಡ್ಬೋದು. ಇದನ್ನು ಏನು ಇರಿಟೇಟ್ ಆಗಲ್ಲ. ಅಂಗಡಿ ಕೊಟ್ಟು ಕಳಿಸ್ಬೇಕು ಹೊಲಿಯೋದಕ್ಕೆ. ಹೊಲಿಸಿದ್ಮೇಲೆ ತೋರಿಸ್ತೀನಿ ಹೇಗೆ ಹೊಲಿಸಿದ್ದೀನಿ ಅಂತ. ಗ್ರೀನ್ ಕಲರ್ ಬ್ಲೌಸ್ನ ಕೊಟ್ಟಿದ್ದಾರೆ ಇದಕ್ಕೆ. ನೋಡೋಣ ಯಾವ ಥರ ಪ್ಯಾಟರ್ನಲ್ಲಿ ಹೊಲ್ಕೊಡ್ತಾರೆ ನಮ್ಮ ಮನೆಯವರು ಅಂತ. ಹಾಗೆ ಮನೆ ಕೆಲಸ ಎಲ್ಲ ಮುಗ್ದಿತ್ತಲ್ವ, ಹಾಗೆ ಮನೆಯೂ ಕೂಡ ತುಂಬ ಕ್ಲೀನಾಗಿತ್ತು. ಸಿಂಪಲಾಗಿ ಒಂದು ಹೋಮ್ ಟೂರ್ನ ಮಾಡ್ಕೊಂಡ್ಬಿಡೋಣ ಫಾಸ್ಟಾಗಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಎಂಟ್ರನ್ಸ್, ಇದೇ ನಮ್ಮ ಹಾಲ್. ಇಷ್ಟು ಬರುತ್ತೆ. ಸಿಂಗಲ್ ಸೋಫಾನ ಮೊದಲು ಆ ಕಡೆ ಗೋಡೆ ಹತ್ರ ಹಾಕಿದ್ದೆ. ಸ್ಕ್ವೇರ್ ಟೈಪ್ನಲ್ಲಿ ನಾನು ಸೋಫಾನ ಹಾಕಿದ್ದೆ. ಇವಾಗ ಸ್ವಲ್ಪ ಜಾಗ ವಿಶಾಲವಾಗಿರಲಿ ಅಂತೇಳಿ ಈ ಥರ ಹಾಕಿದ್ದೀನಿ. ನಾನು ಅವಾಗವಾಗ ಚೇಂಜ್ ಮಾಡ್ತಾನೇ ಇರ್ತೀನಿ. ನಂತರ ನಾನು ಜಾಸ್ತಿ ಐಟಮ್ಸ್ ಎಲ್ಲ ತಂದಿಲ್ಲ, ಹಾಗೆ ಡೆಕೋರೇಟ್ ಐಟಮ್ಸ್ ಕೂಡ ನಾನು ಇಲ್ಲಿ ತಂದಿಟ್ಕೊಂಡಿಲ್ಲ. ಯಾಕಂದರೆ ಬಾಡಿಗೆ ಮನೆ ಅಂದಮೇಲೆ ನಿಮಗೆ ಗೊತ್ತಿರುತ್ತೆ, ನಾವು ಚೇಂಜ್ ಮಾಡುವಾಗ ಎಷ್ಟು ರಿಸ್ಕ್ ಇರುತ್ತೆ ಆ ಸಾಮಾನುಗಳನ್ನೆಲ್ಲ ಸಾಗಿಸೋದು ಅಂತ. ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನು ನಾನು ಇಟ್ಕೊಂಡಿದ್ದೀನಿ, ಮನೆ ಚೆನ್ನಾಗಿ ಕಾಣೋದಕ್ಕಷ್ಟೇ. ಹಾಗೆ ಇಲ್ಲಿ ಒಂದು ಟೇಬಲ್ನ ಇಟ್ಟು ಅದ್ರ ಮೇಲೆ 2 ಹೂ ಕುಂಡಗಳನ್ನ ಇಟ್ಟಿದ್ದೀನಿ. ಹಾಗೆ ಒಂದು ಫಿಶ್ ಟ್ಯಾಂಕ್ನ ಇಟ್ಟಿದ್ದೀನಿ. ಫಸ್ಟ್ ಗೋಲ್ಡ್ ಕಲರ್ ಫಿಶ್ಗಳನ್ನ ನಾನು ಸಾಕಿದ್ದೆ, ತುಂಬ ಚೆನ್ನಾಗಿತ್ತು. ಅದೇನಾಯಿತೋ ಏನೋ, ನೀರು ವ್ಯತ್ಯಾಸ ಆಯಿತೋ ಏನೋ ಸತ್ತೋಯ್ತದು. ನಂತರ ಈ ಮೀನುಗಳನ್ನ ತಂದು ಸಾಕಿರೋದು ನಾವು. ಇದು ತಂದಾಗ ಪುಟಾಣಿ ಮೀನು, ಕಣ್ಣಿಗೆ ಕಾಣ್ತಿರ್ಲಿಲ್ಲ, ಅಷ್ಟು ಪುಟಾಣಿ ಮೀನು. ಇವಾಗ ದೊಡ್ಡದಾಗಿದೆ.
ಹಾಗೆ ಒಂದು ಬುದ್ಧನ ಇಟ್ಟಿದ್ದೀನಿ, ಅದ್ರ ಸುತ್ತ ಕಲ್ಲಿಂದ ಡಿಸೈನ್ ಮಾಡಿದ್ದೀನಿ. ಹಾಗೆ ಇಲ್ಲಿ ಒಂದು ಶೀಲ್ಡನ್ನ ಇಟ್ಟಿದ್ದೀನಿ. ಇದು ನನಗೆ ಪುಟ್ಟಣ್ಣ ಕಣಗಾಲ್ ಅವರ ಸಿಂಗಿಂಗ್ ಪ್ರೋಗ್ರಾಮಲ್ಲಿ ಕಾಣಿಕೆಯಾಗಿ ಕೊಟ್ಟಿರೋ ಅಂಥದ್ದು ಹಾಡಿಗೆ, ಅದನ್ನು ಇಲ್ಲಿ ಇಟ್ಟಿದ್ದೀನಿ. ಹಾಗೆ ಲೆಫ್ಟ್ ಸೈಡಿಗೆ ಬಂದರೆ ಇಲ್ಲಿ ದೇವ್ರ ಮನೆ ಬರುತ್ತೆ. ದೇವ್ರ ಮನೆಯೂ ಕೂಡ ತುಂಬಾ ದೊಡ್ಡದಾಗಿದೆ. ಆದರೆ ನಾನು ಯಾವುದೇ ದೇವ್ರ ಮನೆ ದೊಡ್ಡದಾಗಿದೆ ಅಂತ ಅಲ್ಲೂ ಕೂಡ ನಾನು ಹೆವಿ ಸಾಮಾನುಗಳನ್ನ ತುಂಬಿಸಿಲ್ಲ. ಯಾಕಂದರೆ ಮನೆ ಶಿಫ್ಟ್ ಮಾಡುವಾಗ ಅದನ್ನು ಸಾಕಿಸಿ ಎಕ್ಸ್ಪೀರಿಯೆನ್ಸ್ ಆಗೋಗಿದೆ. ನನಗೆ ಮಾತ್ರ ಸಾಕು ಹೋಗುತ್ತೆ ಮನೆ ಜನಕ್ಕೆಲ್ಲ. ಹಾಗೆ ಕಿಚನ್ನಿಗೆ ಬಂದರೆ ಇಲ್ಲೇನು ಪಾತ್ರೆ ಇದೆ ನೋಡಿ, ಅಷ್ಟೇ ನಾನು ಯೂಸ್ ಮಾಡ್ಕೊಳ್ಳೋದು. ಇದ್ರ ಜೊತೆ 2 ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಸಾಮಾನು ಇಟ್ಕೊಂಡ್ರೆ ಅದು ಸಿಂಕ್ ತುಂಬ ಎಷ್ಟಿದೆಯೋ ಅಷ್ಟು ಎತ್ತಾಕ್ಬಿಡ್ತಾರೆ. ಅಳತೆಗೆ ಇಟ್ಕೊಂಡ್ರೆ ಎಷ್ಟಿದೆಯೋ ಅಷ್ಟನ್ನೇ ತೊಳೆದು ಅಷ್ಟನ್ನೇ ಯೂಸ್ ಮಾಡ್ಕೋಬೋದು, ಕೆಲಸನೂ ಕಮ್ಮಿ ಆಗುತ್ತೆ. ಹಾಗೆ ಇಲ್ಲಿ ಬಂದರೆ ಡೈನಿಂಗ್ ಹಾಲ್. ಇದು ಡೈನಿಂಗ್ ಹಾಲ್ ವಿಶಾಲವಾಗಿದೆ ಅಂತ ಫ್ರಿಜ್ಜನ್ನು ನಾನು ಅಲ್ಲಿಟ್ಟಿದ್ದೀನಿ. ಇಟ್ಕೊಂಡ್ರೆ ಕಿಚನ್ ಪಕ್ಕನೇ ಇಟ್ಕೋಬೋದು. ಆದರೆ ನಾನು ಜಾಗ ಇದೆಯಲ್ಲ ಅಂತ ಇಲ್ಲಿ ಇಟ್ಕೊಂಡಿದ್ದೀನಿ. ಡೈನಿಂಗ್ ಟೇಬಲ್ ತೊಗೊಳ್ಳೋಣ ಅಂತ ಸುಮಾರು ಸತಿ ಯೋಚನೆ ಮಾಡಿ ಬೇಡ, ನೆಕ್ಸ್ಟ್ ಮನೆ ಯಾವ ಥರ ಇರುತ್ತೋ ಏನೋ ಅಂತ ಸುಮ್ಮನಾಗಿದ್ದೀವಿ. ಹಾಗೆ ಇಲ್ಲಿ ಒಂದು ಕಾಮನ್ ಬಾತ್ರೂಮ್ ಇದೆ, ಹಾಗೆ ಒಂದು ರೆಸ್ಟ್ ರೂಮ್ ಇದೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆಲ್ಲ ಜಾಗ ಕೊಟ್ಟಿದ್ದಾರೆ. ಹಾಗೆ 3 ಬೆಡ್ರೂಮ್ ಇದೆ ಇದಕ್ಕೆ. ಇದು ಮಕ್ಕಳಿಗೆ ಅಂತ ಬಿಟ್ಟಿದ್ದೀವಿ ರೂಮ್ನ. ಈ ಕಡೆ ಮಕ್ಕಳು ಮಲ್ಕೊಳ್ತಾರೆ. ಮೇಲೊಂದು ಬೆಡ್, ಕೆಳಗೊಂದು ಬೆಡ್ ಇರುತ್ತೆ. ಒಂದು ಕೂಲರ್ನ ಇಟ್ಟಿದ್ದೀನಿ. ಅವ್ರ ಸ್ಟಡೀಸ್ ಬುಕ್ಸ್ ಎಲ್ಲ ಅಲ್ಲಿ ಇಟ್ಕೊಂಡಿರ್ತಾರೆ. ಹಾಗೆ ಇದು ಇಲ್ಲಿ ಯಾರೂ ಮಲ್ಕೊಳ್ಳಲ್ಲ, ಸುಮ್ಮನೆ ಒಂದು ದಿವಾನ್ ಕಾಟ್ ಹಾಕಿದ್ದೀವಿ. ಬಟ್ಟೆಗಳು ಅದು ಇದು ಮಡ್ಚಿಟ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀವಿ. ಹಾಗೆ ಕಿಚನ್ ಆರ್ಗನೈಸ್ ಮಾಡೋಣ ಅಂತ ಕೆಲವೊಂದು ಮೀಶೋದಲ್ಲಿ ಬುಕ್ ಮಾಡಿದೆ. ಅದು ಕೂಡ ಈಗ ಜಸ್ಟ್ ಬಂತು, ಅಂದರೆ ನಾನು ಹೋಮ್ ಟೂರ್ ಮಾಡಬೇಕಾದ್ರೇ ಬಂತು. ಅದನ್ನು ಅಲ್ಲೇ ನಾನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಜಾಸ್ತಿ ಏನು ಬುಕ್ ಮಾಡಿಲ್ಲ, ಕೆಲವೊಂದು ಐಟಮ್ಸ್, ಅದರಲ್ಲಿ ಇದೊಂದು ಬಂದಿದೆ. ತುಂಬ ತರಿಸ್ಕೊಂಡು ತುಂಬ ಹೆವಿ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ನನಗೆ. ಸ್ವಂತ ಮನೆ ಆಗೋ ತನಕ ನಾನು ಯಾವುದ್ರ ಮೇಲೂ ಆಸಕ್ತಿ ಪಡಲ್ಲ. ಇರೋದ್ರಲ್ಲೇ ಆರ್ಗನೈಸ್ ಮಾಡಿ ಹೇಗೆ ಆರ್ಗನೈಸ್ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಈ ಡಬ್ಬಗಳು ಬಂದು ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಬಟ್ ಎಲ್ಲ ಚೆಕ್ ಮಾಡ್ಕೋಬೇಕಲ್ವಾ, ಹೇಗಿದೆ ಏನು, ಕ್ವಾಲಿಟಿ ಹೇಗಿದೆ ಅಂತ. ಅದರಲ್ಲಿ ಯಾವುದಾದ್ರೂ ಮಿಸ್ ಆಗಿದೆಯಾ ಇಲ್ವಾ, ಒಡೆದೋಗಿದೆಯಾ ಅಥವಾ ರಿಟರ್ನ್ ಹಾಕಿರೋದಾ, ಇದು ಬೇರೆ ಯಾರಾದರೂ ಅಂತ ಚೆಕ್ ಮಾಡ್ಕೋಬೇಕಲ್ವಾ. ಹಾಗಾಗಿ ಎಲ್ಲನೂ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನನಗಂತೂ ತುಂಬಾ ಇಷ್ಟ ಆಯಿತು. ಕ್ಯಾಪ್ಗಳೇ ಆಗಲಿ ಬಾಕ್ಸ್ಗಳೇ ಆಗಲಿ ತುಂಬಾ ಗಟ್ಟಿಯಾಗಿದೆ, ಕ್ವಾಲಿಟಿ ಆಗಿದೆ. ನಾನು ಇದಕ್ಕೆ ಪೇ ಮಾಡಿರೋ ಅಂಥದ್ದು 492 ರೂಪಾಯಿ. ನನಗೆ ವರ್ತ್ ಅನ್ನಿಸ್ತು. ಮಾರ್ಕೆಟ್ಗೆ ಹೋದರೆ ಇನ್ನೂ ಕಮ್ಮಿಗೆ ಸಿಗ್ಬೋದು, ಆದರೆ ನಾವು ಮನೇಲೇ ಕೂತ್ಕೊಂಡು ಮನೆ ಬಾಗಿಲಿಗೆ ತರಿಸ್ಕೊಳ್ತೀವಲ್ಲ, ಸೊ ನನಗೇನು ಹೆವಿ ಅನ್ನಿಸ್ಲಿಲ್ಲ. 492 ರೂಪಾಯಿ ವರ್ತ್ ಅಂತ ಅನ್ನಿಸ್ತು. ಹಾಗೆ ನಾನು ಬೆಳಿಗ್ಗೆಯಿಂದ ಮತ್ತೆ ಲಾಗ್ನ ಶುರು ಮಾಡಿದ್ದೀನಿ. ಶುಕ್ರವಾರ ಬೆಳಿಗ್ಗೆ ತಿಂಡಿಗೆ ಮಕ್ಕಳಿಗೆ ಅಂತೇಳಿ ದೋಸೆ ಹಾಗೆ ಬೆಂಡೆಕಾಯಿ ಗೊಜ್ಜನ್ನ ಮಾಡ್ತಾಯಿದ್ದೀನಿ. ಹಾಗೆ ಕುಕ್ಕರ್ನಲ್ಲಿ ರೈಸ್ಗೆ ಇಟ್ಟಿದ್ದೀನಿ. ಬೆಂಡೆಕಾಯಿ ಗೊಜ್ಜು ಮಾಡೋದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ, ಹಾಗಾಗಿ ನಾನು ರೆಸಿಪಿನ ತೋರಿಸಿಲ್ಲ. ಹಾಗೆ ಬಾಯಲ್ಲೇ ಹೇಳ್ತೀನಿ. ಮೊದಲನೇದಾಗಿ ಬೆಂಡೆಕಾಯಿನ ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡಿಕೊಂಡು ಒಂದು ಬಾಣಲಿಗೆ ಹಾಕಿ ಅದರಲ್ಲಿರುವ ಲೋಳೆ ಅಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಹಾಗೆ ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಶುಂಠಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 4 ಎಸಳು ಬೆಳ್ಳುಳ್ಳಿ, ಒಂದು ಸಣ್ಣದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿನ ಸೇರಿಸಿ ಧನಿಯಾ ಪುಡಿನ ಸೇರಿಸಿ ನುಣ್ಣಗೆ ರುಬ್ಕೊಳ್ತೀನಿ. ನಂತರ ಒಂದು ಪಾತ್ರೆನ ಇಟ್ಕೊಂಡು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಹಾಗೆ ಉದ್ದುದ್ದಾಗಿ ಕಟ್ ಮಾಡಿರುವಂಥ ಈರುಳ್ಳಿ, ಒಂದು ಟೊಮೊಟೊನ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಬೆಂಡೆಕಾಯಿನ ಸೇರಿಸಿ ರುಬ್ಬಿರುವಂಥ ಮಸಾಲೆನ ಸೇರಿಸಿ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಅಳತೆಗೆ ಬೇಕಾದಷ್ಟು ನೀರನ್ನು ಸೇರಿಸ್ಕೊಂಡು ಉಪ್ಪನ್ನು ಸೇರಿಸಿ ಕುದಿಸ್ಕೊಂಡ್ರೆ ರೆಡಿ. ನಂತರ ನಾನಿಲ್ಲಿ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. 8:20 ಮಕ್ಕಳು ಬಾಕ್ಸ್ ಎಲ್ಲ ರೆಡಿ ಆಗಿಬಿಡ್ಬೇಕು. ಅವರು ರೆಡಿ ಆಗ್ತಾ ಇದ್ದಾರೆ. ದೋಸೆ ಎಲ್ಲ ಹಾಕಿಟ್ಬಿಟ್ಟು ನಾನು ಹೋಗಿ ತಲೆ ಕೂಡ ಬಾಚ್ಕೊಡ್ಬೇಕು ಇಬ್ರಿಗೂ ಕೂಡ. ದೋಸೆಗೆ ಸ್ವಲ್ಪ ತುಪ್ಪನ ಸವರಿ ಬಾಕ್ಸ್ಗೆ ಹಾಕ್ಕೊಡಿ, ಅವ್ರಿಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮಧ್ಯಾಹ್ನ ಟೈಮಲ್ಲಿ. ಫ್ರೆಂಡ್ಸ್, ಇವಾಗ ಮಕ್ಕಳಿಗೆ ಬಾಕ್ಸ್ ಪ್ಯಾಕ್ ಮಾಡಿ ಕಳಿಸ್ದೆ. ಸಾಕಾಗೋಗುತ್ತೆ, ಬೆಳಗ್ಗೆ ಎದ್ದಾಗಿಂದ ಮಾಡಿ 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 ಸಾಕಾಗೋಗುತ್ತೆ. ಇವಾಗ ನಮ್ಮ ಯಜಮಾನ್ರಿಗೆ ದೋಸೆ ಹಾಕ್ತಾಯಿದ್ದೀನಿ, ಅವ್ರಿಗೂ ಕೂಡ ಟೈಮ್ ಆಯಿತು. ಅದೇ ಗ್ಯಾಪಲ್ಲಿ ನಾನು ಸ್ವಲ್ಪ ನೀರನ್ನ ಕುಡಿತಾ ಇದ್ದೀನಿ.
ಎಲ್ಲರಿಗೂ ಇಷ್ಟ ಅನಿಸುತ್ತೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ. ಸ್ವಲ್ಪ ಗಡಿಬಿಡಿನೇ. ಬೆಳಿಗ್ಗೆ ಎದ್ದಾಗಿಂದ ಮಕ್ಕಳೆಲ್ಲ ಬಾಕ್ಸ್ ಪ್ಯಾಕ್ ಮಾಡು, ಅವ್ರಿಗೆ ತಲೆ ಬಾಚು, ಅವ್ರನ್ನ ಸ್ಕೂಲಿಗೆ ಕಳಿಸು, ಮತ್ತೆ ಹಸ್ಬೆಂಡ್ನ ಕೆಲಸ ಕಳಿಸು, ಆಮೇಲೆ ಮನೆ ಕೆಲಸ ಮಾಡು, ಅದೇ. ಇವಾಗಲಾದರೂ ಎಷ್ಟೋ ಸರಿ ಮೊದಲು ನಾನು ಕೆಲ್ಸಕ್ಕೆ ಹೋಗ್ತಾಯಿದ್ದೆ, ಅವಾಗಂತೂ ತುಂಬ ಚಿಕ್ಕ ಮಕ್ಕಳು. ಅವಾಗ ನಾವೇ ಸ್ನಾನ ಮಾಡಿಸಿ, ನಾವೇ ಬಟ್ಟೆ ಹಾಕಿ, ತಿನ್ನಿಸಿ, ಅವರಿಗೆ ಜಡೆ ಬಾಚಿ, ಬಾಕ್ಸ್ ಎಲ್ಲ ರೆಡಿ ಮಾಡಿ ಕಳಿಸ್ಬೇಕಾಗೋದು. ಇವಾಗ ಸ್ವಲ್ಪ ದೊಡ್ಡವರಾಗಿದ್ದಾರೆ, ಅವ್ರು ರೆಡಿಯಾಗಿ ಬರ್ತಾರೆ, ನನ್ನ ತಲೆ ಬಾಚಿ ಬಾಕ್ಸನ್ನು ರೆಡಿ ಮಾಡಿಕೊಟ್ರೆ ಸಾಕು. ಆವಾಗ ನಮಗೊಂದು ಟೈಮ್ ಟೇಬಲ್ ಇರ್ತಿತ್ತು, ಬೇಗ ಕೆಲಸ ಮುಗಿಯೋದು, ಟೈಮ್ ಕರೆಕ್ಟಾಗಿ ಊಟ ತಿಂಡಿ ಎಲ್ಲ ಆಗೋದು. ಬೆಳಗ್ಗೆ ಟಿಫನ್ ತಿನ್ಕೊಂಡೋದ್ರೆ ಮಧ್ಯಾಹ್ನ ಟೈಮ್ ಅಷ್ಟರಲ್ಲೆಲ್ಲ ಕರೆಕ್ಟಾಗಿ 2:30ಗೆಲ್ಲ ಊಟ ಆಗಿಬಿಡೋದು. ಇವಾಗ ಊಟಕ್ಕೆ ಟೈಮ್ ಟೇಬಲ್ ಇಲ್ಲ, ಕೆಲಸಕ್ಕೆ ಮಾತ್ರ ಟೈಮ್ ಟೇಬಲ್ ಫಿಕ್ಸು ಮಾಡಿಕೊಡ್ತಾನೇ ಇರಬೇಕು, ಆ ಥರ ಆಗೋಗ್ಬಿಟ್ಟಿದೆ. ಈಗ ನಮ್ಮ ಯಜಮಾನ್ರಿಗೂ ಬಾಕ್ಸ್ನ ರೆಡಿ ಮಾಡ್ತಾಯಿದ್ದೀನಿ. ಅವರು ತಿಂಡಿ ತಿಂತಾ ಇದ್ದಾರೆ. ಅವ್ರನ್ನ ಕಳಿಸ್ಬಿಟ್ಟು ನಾನು ಕೂಡ ಹಿಂದೆನೇ ಟಿಫನ್ನ ಮುಗಿಸ್ಕೊಳ್ತೀನಿ. ಫ್ರೆಂಡ್ಸ್, ನೋಡಿದ್ರಲ್ಲ ನನ್ನ ವ್ಲಾಗ್ ಹೇಗಿತ್ತು ಅಂತ. ನಿಮಗೆಲ್ಲ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ಚೆನ್ನಾಗಿ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ. ಶುಭವಾಗಲಿ.